ಬಹಳಷ್ಟು ಚರ್ಚೆ ಆಗ್ತಾ ಇದೆ, ಏನು ಅಂತ ಇಲ್ಲಿ ಯತ್ನಾಳಿ ವಾರಕ್ಕೆ ಅಥವಾ 10 ದಿವಸ ಕೊಡುತ್ತು ನಾವು. ನೀವು ಮೊನ್ನೆ ನಾವು ಮಾಧ್ಯಮದಲ್ಲಿ ಅದು ಚರ್ಚೆ ಬಂತು, ಕರೆಕ್ಟ್ ಇದೆ, ಅದ್ರ ಬಗ್ಗೆ ವಿಶ್ಲೇಷಣೆ ಕೊಡೋದು ಅದೇನು ದೊಡ್ಡ ವಿಷಯ ಅಲ್ಲ. ಅಂದರೆ ಏನು ಯಾವ ಬಗ್ಗೆ ಚರ್ಚೆ ಏನಂತ ಅಂತ ಗೊತ್ತಾಗಿಲ್ಲ. ನಮ್ಮ ಮಾಧ್ಯಮದಲ್ಲಿ ಏನು ಚರ್ಚೆ ನಡೆದ ನಮ್ಮದು ವಿಶ್ಲೇಷಣೆ ನಡೀತಾ ಇದೆ, ನಂಗೆ ಅರ್ಥ ಆಗಿಲ್ಲ. ಅದು ಡೇ 1 ಹೇಳಿದನು ಅದನ್ನು. ಅವನೇ ಸಸ್ಪೆಂಡ್ ಆದ ಮರುದಿವಸನ ಇಲ್ಲಿ ಪ್ರೆಸ್ ಇಲ್ಲೇ ಬೆಳಗಾವ ಬೇಗ ಹೇಳಿದನು. ಅವನು ಪ್ರಯತ್ನ ತಪ್ಪು. ಈಗ ನಾವು ಹೈಕಮಾಂಡ್ BJ ಎತ್ತೋಡೆ ಕೆಲವೊಂದು ಸಂದರ್ಭದಲ್ಲಿ BR ಎಲೆಕ್ಷನ್ ಬೇರೆ ಬೇರೆ RSS 100 ವರ್ಷ ಅವ್ರದ್ದೊಂದು ಇದು ಸಂಘದ ಪರಿವರ್ತನೆ ಸತತ ಕಳೆದ 5-6 ತಿಂಗಳಿಂದ ನಡೆದ ಮೇಲೆ ಈಗ ಸ್ವಲ್ಪ ನನಗೂ ಬೀತು. ಸತತ ಪ್ರಯತ್ನ ಹೊಳಪಸ್ತಾರೆ. ಡೇ 1 ಸಸ್ಪೆಂಡ್ ನೆಕ್ಸ್ಟ್ ಇದೆ ಸ್ಟಾರ್ಟ್ ಅದ ನಮ್ಮದು. ಮೊನ್ನೊಂದು ಖಾಸಗಿ ಹೋಟೆಲ್ದಲ್ಲೂ ಮಾತಾಡ್ತಾರೆ ಯಾರು ಬಿಆರ್ ಎಲೆಕ್ಷನ್ ಬಿಆರ್ ಎಲೆಕ್ಷನ್ ನಂತರ ಹೈಕಮಾಂಡ್ ನಾನು ಕರೆದೇ ಹೋದ್ರೆ JCB ಪಕ್ಷವನ್ನು ಮಾಡ್ತೀನಿ. ಅನೇಕ ಜನ JDS ದಲ್ಲಿ ಒಂದು 30 ಜನ ಅದಾರ, BJP ಒಂದು 30, ಕಾಂಗ್ರೆಸ್ ಅಸಮಾಧಾನ ಮತ್ತು ಟಿಕೆಟ್ ವಂಚಿತರಾಗಿರ್ತಾರೆ. ಅವ್ರು ಕರ್ಕೊಂಡು ಒಂದು ಪಕ್ಷ ಮಾಡ್ತಾನೆ ಅಂತೇಳಿ ಅದಕ್ಕೇನೋ ತಮ್ಮ ಬೆಂಬಲ ಇದೆ ಅಂತ ಇಲ್ಲ, ಹಂಗೆ ಅಂದಿಲ್ಲ ಅವರು. ವಿಜೇಂದ್ರ ಮುಂದುವರಿಸಿದ್ರೆ ಮಾಡ್ತಾ ಸತತ ಪ್ರತಿ ಸಲ ಹೇಳ್ತಾರೆ ಅದ್ರ ಬಗ್ಗೆ. ಅದು ನಾ ಅದ್ರ ಬಗ್ಗೆ ನಮ್ಮ ಹೈಕಮಾಂಡ್ ಏನು ಅಂತಿಮ ನಿರ್ಣಯ ತಗೋದು ನಾವು ಬದ್ದಿರ್ತೀವಿ. ಫಸ್ಟ್ ನಮ್ಮ ಪಕ್ಷ BJPಯಲ್ಲೇ ನಾವು ಮುಂದುವರಿಯಾರು. ನಾವೇನು ಯತ್ನಾಳ್ ಅವರು ಎಷ್ಟು ಸಾಧ್ಯತೆ ನಾವು ನಮ್ಮ ಪಕ್ಷ ತರಕ್ಕೆ ನಾವು ಪ್ರಯತ್ನ ಮಾಡ್ತೀನಿ. ಯಾಕಂದ್ರಪ್ಪ ಒಂದು ಅವತ್ತು ಸಸ್ಪೆಂಡ್ ಆದಕ್ಕೆ ಇವತ್ತಿಗೆ ಒಂದು 7-8 ತಿಂಗಳು ಇರ್ಬೋದಲ್ಲ ಸಸ್ಪೆಂಡ್ ಆಗಿ. ಅವತ್ತಿನ ಯತ್ನಾಳು ಇವತ್ತು ತುಲನಾ ಮಾಡಿರಿ. ವಿಜೇಂದ್ರ ಯತ್ನಾಳನ್ನ ಇವತ್ತು ರಾಜ್ಯದಲ್ಲಿ ಲಿಂಗಾಯತ್ ಲೀಡರ್ ಇರ್ಬೋದು, ಹಿಂದೂ ಲೀಡರ್ ಆಗಿ ಪರಿವರ್ತನೆ ಆದದ್ದು ಯತ್ನಾಳು ಭಾಳಷ್ಟು ಮೇಲೆ ಹೋಗಿದ್ದಾರೆ. ಎಲ್ಲರನ್ನ ಒಪ್ಪುವಂಥ ಮಾತದು. ವಿಜೇಂದ್ರ ಭಾಳ ಕುಗ್ಗಿದ್ದಾರೆ ಕೆಳಗೆ. ಅವತ್ತಿನ ವಿಜೇಂದ್ರ ಇವತ್ತು ಯತ್ನಾಳ್ ಭಾಳ ಕೆಳಗಿದಾನೆ, ಯತ್ನಾಳ್ ಮೇಲೆ ಬಂದಾರೆ. ಆದರೆ ಎಲ್ಲರೂ ಒಪ್ಪುವಂಥ ಮಾತು. ಯಾರು BJP ಒಪ್ತಾರೆ, ಕಾಂಗ್ರೆಸ್ ಎಲ್ಲ ಒಪ್ತಾರೆ. ನಾವು ನಮ್ಮದು ವಿಚಾರ ಪದೇ ಯಾಕೆ ಯತ್ನಾಳ್ ಭೇಟಿ ಹಾಕಂದ್ರೆ ಆ ಆ್ಯಂಗಲ್ದು ಯಾರು ವಿಚಾರ ಮಾಡ್ತಾರೆ ನಮ್ಮ ಪಕ್ಷದವರು. ಅವೇನಾರು ಬೇರೆ ಪಕ್ಷ ಕೇಳಿದ್ರೆ ಅವ್ನು ಎಷ್ಟು ಗೆತ್ತನು ಏನಾಕತ್ ಗೊತ್ತಿಲ್ಲ. ನಮ್ಮ ಹಿಂದೂ ಓಟ್ ಡ್ಯಾಮೇಜ್ ಮಾಡಿ ಪಕ್ಷಕ್ಕೆ ಹಾನಿ ಆಕೈತೆ ಒಂದು ನನಗೆ ಆತಂಕ ಇದೆ. ಅದಕ್ಕೆ ಅವನು ಸತತ ಅವನ ಜೋಡಿ ಸಂಪರ್ಕಗೊಂಡು ಅವ್ನು ಬೇರೆ ತಪ್ಪು ದಾರಿ ಹಿಡಿಬಾರ್ದು ಒಂದು ಆ ಉದ್ದೇಶ ಪದೇ ಭೇಟಿ ಹಾಕಂದೆ. ಈ ಉದ್ದೇಶ ಇಟ್ಕೊಂಡ ನನ್ನ ಒಳ್ಳೆ ಸ್ನೇಹಿತನು ನನ್ನ ಮಾತಿಗೆ ಬೆಲೆ ಕೊಡ್ತಾನೋ, ಅವೇನು ನನ್ನ ಮಾತಿನ ವಿರುದ್ಧ ಹೋಗೋದಿಲ್ಲ. ಆದರೆ ಅನಿವಾರ್ಯ ಅವನಿಗೂ ಮನಸ್ಸಿಗೆ ನೋವಾಗ ನಡ್ಕೊಂಡ್ರೆ ಅನಿವಾರ್ಯ. ಯಾರೇ ನಾನೇ ಇದ್ರೆ ಅನಿವಾರ್ಯ, ಅವನ ಇದ್ರೆ ಅನಿವಾರ್ಯ, ಕೊನೆಯ ಡಿಶ್ ಅಂತ ಹೋದ್ರೆ ಪಕ್ಷ ಯಾರು ಅನಿವಾರ್ಯ ಅಲ್ಲ ಪಕ್ಷಕ್ಕೆ. ನಾನಕ್ಕೆ ದೊಡ್ಡ ಪಕ್ಷ ದೊಡ್ಡದು. ಇಂಥ ರಮೇಶ್ ಅವ್ರಿಗೆ ಬರ್ತಾರೆ ಹೋಗ್ತಾರೆ, ಅದು ಆ ಮಾತಲ್ಲ. ಯತ್ನಾಳ್ ಅವರು ಈ ಸದ್ಯ ಮಟ್ಟದಲ್ಲಿ ಒಂದು ದೊಡ್ಡ ನಾಯಕ ಬೆಳೆಯತ್ತಾರೆ. ಅದಕ್ಕೆ ಯಾರು ಎಲ್ಲ ಒಪ್ಪಬೇಕು. ವಿಜೇಂದ್ರ ನೋಡಿ ಯಡಿಯೂರಪ್ಪನ ಕ್ವಶನ್ ಮಾಡೋದಿಲ್ಲ. ಯಡಿಯೂರಪ್ಪನ ವ್ಯಕ್ತಿತ್ವ, ಯಡಿಯೂರಪ್ಪನ ಪಕ್ಷಕ್ಕೆ ಭಾಳ ಸತತವಾಗಿ ಪ್ರಯತ್ನ ಮಾಡೋದು, ಅದ್ರ ಬಗ್ಗೆ ನಾವು ನೋ ಕ್ವಶನ್. ವಿಜೇಂದ್ರ ಅವ್ರು ಪದೇ ಹೇಳಿದ್ರೆ ವಿಜೇಂದ್ರ ಅವರು ಯಾಕೆ ನಾವು ಹೈಕಮಾಂಡ್ ಅವನ್ನ ಅಧ್ಯಕ್ಷ ಮಾಡಿದ್ರೆ ಏನು ಅಂತ ನೋಡೋದು ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಮಾಡೋದು. ಅರೆ ಯತ್ನಾಳ್ ಅವರು ನಾವು ಕಳ್ಕೊಬಾರ್ದು ನಮ್ಮ ಪಕ್ಷದವರು. ಅದೇ ಮೇನ್ ನನ್ನ ಅಜೆಂಡಾ. ಪದೇ ವಾರಕ್ಕೊಮ್ಮೆ 10 ದಿವಸಕ್ಕೊಮ್ಮೆ ಭೇಟಿ ಆಗೋದು. ಅವನ ತಲೆ ತುಂಬ. ಯಾಕಂದರೆ ಭಾಳಷ್ಟು ಪಕ್ಷ ಬೆಳೆದಂಗೆ ಅವನು ವ್ಯಕ್ತಿತ್ವ ಬೆಳೆದಾಗ ಹೊಗಳು ಬಂಟರು ಕೊಡ್ತಾರೆ. ಹೊಗಳು ಬಂಟರಿಂದ ತಪ್ಪು ಹೆಜ್ಜೆ ಇಡಬಾರ್ದು ಅನ್ನೋ ಉದ್ದೇಶಲೇ ನಾವು ಸತತ ಭೇಟಿ ಹಾಕೋದು ಇಷ್ಟೇ. ಇದೊಂದೇ ಯತ್ನ ಅವರು. ನಾವು ಪಕ್ಷ ಅವ್ರು ಬೇರೆ ಪಾರ್ಟಿ ಕಟ್ರೆ ನಾ ಅದು BJP ಬಿಡೋಲ್ಲ. ಯಾವ ಪಾರ್ಟಿ ನಮ್ಮ ಪಕ್ಷ ಆಗೋದಿಲ್ಲ. ಹೈಕಮಾಂಡ್ ಏನು ನಿರ್ಣಯಕ್ಕೆ ಬದ್ದದು. ನಾವು ಯಾರಿಗೂ ಕ್ರಾಂತಿ ಆಗೋಲ್ಲ. ನಾನು ಹಿಡ್ಕೊಂಡು ಎಲ್ಲರೂ ನಾ ಇರ್ಬೋದು, ನಮ್ಮ ಪಕ್ಷ ಅವ ದೊಡ್ಡ ಸಣ್ಣ ನಾಯಕರು ದೊಡ್ಡ ನಾಯಕರು. ಹೈಕಮಾಂಡ್ ಏನು ನಿರ್ಣಯಕ್ಕೆ ಬದ್ದು ನಾವು ಕ್ರಾಂತಿ ಇಲ್ಲ. ಪದೇ ಹೇಳ್ತಿರ್ತೀರಿ ಸಿದ್ದರಾಮಯ್ಯನ ಕೆಳಗಿಳಿಸಬೇಕು, ಬೇರೆದವ್ರ ನಾಯಕತ್ವ ಕೊಡಬೇಕು ಅನ್ನೋದು. ಬಟ್ ನನಗೊಂದು ನಮ್ಮ ಪಕ್ಷದ ಬಗ್ಗೆ ನಂಗೆ ಅಸಹನಿಸೋದಿಲ್ಲ. ಅವ್ರ ಪಕ್ಷದ ಬಗ್ಗೆ ಯಾಕೆ ಚರ್ಚೆ ಮಾಡಿದ್ರು ನಮ್ಮ ಪಕ್ಷಕ್ಕೆ ಭಾಳಷ್ಟು ವಿಷಯ ಅದಾವೆ. ಅದನ್ನು ಹೋರಾಡ್ಬಿಟ್ಟು ಸುಳ್ಳು ಅವ್ರು ಏನ ಯಾರು ಮಾಡ್ಕೋರು. DK ಶಿವಕುಮಾರ್ ಮಾಡ್ಕೊಳಕ, ಖರ್ಗೆ ಅವ್ರಾಗ, ಸತೀಶ್ ಜಾರಕಿಹೊಳಿ ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ಅದು. ಅದ್ರ ಬಗ್ಗೆ ಚರ್ಚೆ ಬಗ್ಗೆ ನಂಗೆ ಅಸಹನಿಸೋದು. ಅದು ಮಾಡ್ಬಾರ್ದು ನಾವು. DK ಶಿವಕುಮಾರ್ ಏನಾದರೂ CM ಆದರೆ ಏಕನಾಥ್ ಶಿಂದೆ ಅವ್ರು ಯಾರಾಗ್ತಾರ ಕರ್ನಾಟಕದಲ್ಲಿ? ಸಪೋಸ್ ನೀವು ಸುಮ್ ಕೂತ್ಕೊಳ್ತೀರಾ ಅಥವಾ ಯಾರು ಆಗೋದಿಲ್ಲ. ಅವ್ರ ಪಕ್ಷ ಇನ್ನೂ ಕಾಂಗ್ರೆಸ್ ಪಕ್ಷ ಮುಂದುವರಿಬೇಕು. ಇನ್ನೂ ಕೆಳಗೆ ಕುಂತೈತದ. ನಾವು ಅದು ಕೈ ಹಚ್ಚಬಾರ್ದು. ನಾವು ವಿರೋಧ ಪಕ್ಷ ಒಳ್ಳೆ ಕಾರ್ಯ ಕೆಲಸ ಮಾಡೋಕೆ ಅಷ್ಟೇ ನಂದು. ಅವ್ರ ಪಕ್ಷದ ಅಂತರಿಕ್ಷ ಯಾರು DK ಶಿವಕುಮಾರ್ ಮಾಡಲಿ, ಬೇಕಾದ್ರೆ ಮುಂದುವರಿಸಲಿ. ಒಟ್ಟು ನಮ್ಮ BJP ಪಕ್ಷ ವಿರೋಧ ಪಕ್ಷ ಕೆಲಸ ಮಾಡಬೇಕು ಇಷ್ಟೇ ನಂದು
ಸರ್ ಈಗ ನಾನು ಅಭಿಪ್ರಾಯ. ಇತ್ತೀಚೆಗೆ ಅಥಣಿಯಲ್ಲಿ ಒಂದು ಚುನಾವಣೆ ನಡೀತು. ಸರ್ಕಾರಿ ಕಾರ್ಖಾನೆ ತಾವು ಹೋಗಿದ್ರಿ, ಏನಾಯ್ತು ಅದು? ನೋಡ್ರಿ, ಒಂದು ಎತ್ತದಿಲ್ಲ, ಒಂದು ನೋವು ಮೇಲೆ ಕೈ ಉದುರ್ತಿತ್ತಲ್ಲ, ನೋವು ಸಣ್ಣ ಮಗುಗೆ ಹೊಟ್ಟೆ ನುಸಿರೋದು ಹೇಳಕ್ಕೆ ಬರೋದ ಅದರ್ತೈತಿ. ಬುದ್ಧಿ ಒಂದು ಮನುಷ್ಯಾಗ ಎಲ್ಲ ನೋವಿನ ಕೈ ಇಟ್ಟರೆ ಒಯ್ಯೋ ತಾನು. ಹಂಗೆ ನಾ ಸೌದೆಯಾಗ ನೋವಿನ ಮೇಲೆ ಕೈ ಇಟ್ರೆ ನನ್ನ ಸಂಕಟ ಕರೆಕ್ಟ್ ಹೊಂಟೈತೆ. ನನಗೆ ಕಳೆದ 3 ವರ್ಷದಿಂದ ನಮ್ಮ ಪಕ್ಷ ಭಾಳ ಹಿನಾನೆ ಸೋತಾಗ ನಂಗೆ ಭಾಳ ಮನಸ್ಸು ನೋವಾಗಿತ್ತು. 74,000 ಸೋತಾಗ ನನಗೂ ಭಾಳ ನೋವಾಗಿತ್ತು. ಯಾಕಂದ್ರೆ ನಾವು ಭಾಳ ಕೆಲಸ ಮಾಡಿದ್ವಿ, ಭಾಳಷ್ಟು ತ್ಯಾಗ ಮಾಡಿ BJP ಪಾರ್ಟಿ ಕಟ್ಟಿದ್ವಿ. ಇಷ್ಟು 74,000 ಮಹೇಶ್ ಗುಂಡಸೂರಾಗ ನನಗೂ ಮನಸ್ಸು ನೋವಾಗಿತ್ತು. ಆದರೆ ಇವತ್ತು ನಮ್ಮ ಸಂಘಟ ಸರಿಯಾಗಿ ದಾರಿಯಲ್ಲಿ ಹೊಂಟದೆ. 22 ಸೌದಿ ಕೆಡುತ್ತು ನಾವು. ಇದು ನಮ್ಮ ಶತಸಿದ್ಧ. ಸರ್ ಈಗ ಕಾಂಗ್ರೆಸ್ ನಾಯಕರು ತಮ್ಮ ಜೊತೆ ಮೊನ್ನೆ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ತಮ್ಮ ಜೊತೆ ಇಲ್ಲ ನೀವು DC ಬ್ಯಾಂಕ್ ಇರ್ಬೋದು, ಪಕ್ಷಾತೀತ ಇರ್ತಿತ್ತದ, ಜಾತ್ಯತೀತ ಪಕ್ಷದ ಯಾವುದು ಎಲ್ಲ ಸಹಕಾರ ಸಂಘದಾಗ ಎಲ್ಲ ಇದೊಂದಲ್ಲ. ಯಾವುದೋ ಗ್ರಾಮ ಪಂಚಾಯತ್ ಇಲೆಕ್ಷನ್ದು ಹಂಗಿರ್ತದೆ. ಈ ಗ್ರಾಮ ಪಂಚಾಯತ್ ಸಹಕಾರ ಸಂಘ ಹಂಗಿರ್ತಾವೆ, DC ಬ್ಯಾಂಕ್ ಇರ್ತಾವೆ. ಪಕ್ಷದ ಸಿಂಬಲ್ ಇದ್ದಾಗ ಅಷ್ಟೇ ನಾವು ಪಕ್ಷ ಬರ್ತೈತಿ. ಉಳ್ಕಿದ್ದಲ್ಲ ನಾವು ಪಕ್ಷಾತೀತ ಜಾತಿ ಮಾಡೋಕೆ ಎಲ್ಲ ಪಕ್ಷ ಮಾಡಿದ್ರು. ಅವ್ರ ಸೌದಿಯವ್ರಿಗೆ ಒಂದು ಅನ್ಯಾಯ ಆಯಿತು. ಕಾಂಗ್ರೆಸ್ ಒಂದು ಟೀಮ್ ಕಟ್ಟರು, ನಾವೆಲ್ಲ ಕೂಡಿ ಮಾಡಿದ್ವು. ತಾನು ಪಕ್ಷಾತೀತ ಎಲ್ಲ ಪಕ್ಷ ಕೂಡಿದ್ವು. JDS ಇತ್ತು, ಕಾಂಗ್ರೆಸ್ ಇತ್ತು, ಇಂಡಿಪೆಂಡೆಂಟ್ ಎಲ್ಲ ಕೂಡಿ ಮಾಡಿದ್ವಿ. ಸೌದಿ ಅವರ ಮಾತನ್ನ ಏನೋ ಸೌದಿ ಅವರ ಪುತ್ರ ಸಿದ್ದಾನಂದ ಸೌದಿ ಅವರ ವಿಚಾರ, ತಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾತುಗಳನ್ನ ನೋಡ್ರಿ, ಆ ಪಾಪ ಸಣ್ಣ ಮಗೋದು ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ಸಣ್ಣ ಮಗೋದು ಅದು ಪಾಪ ಬುದ್ಧಿ ಇಲ್ಲ. ಈಗ ಅವ್ರ ಬಗ್ಗೆನೇ ಸೌದಿಯವ್ರಿಗೆ ಉತ್ತರ ಕೊಡ್ತಾನೆ. ಚಿದಾನಂದ ಸೌದಿ ನನ್ನ ಲೆವೆಲ್ಲ ಪಾಪ ಅವ್ನು ಒಳ್ಳೇದಾಗಲಿ. ಅವರು ಬಿಜೆಪಿಗೆ ಬರ್ತಾರ ಅಂತ ಹೇಳಿ ಸೌದಿ ಅವ್ರು ಹೇಳಿದ್ರು. ಆ ಒಂದು ಕಾರಣಕ್ಕಾಗಿ ಅವ್ರ ಜೊತೆ ಹೊಂದಾಣಿಕೆ ನೋಡ್ರಿ, ರಮೇಶ್ ಜಾರಕಿಹೊಳಿ ಜೊತೆ ಕೈ ಜೋಡಿಸಿದಾರ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಅವ್ರನ್ನ ಬಿಜೆಪಿ ಕರ್ಕೊಂಡ್ಬಂದು ನಮ್ಮ ಪಕ್ಷ ನಿಲ್ತಾರ ಅಂತ ಇಲ್ಲ. ನೋಡ್ರಿ, ನಮ್ಮ ಪಕ್ಷ ತೀರ್ಮಾನ ಪಕ್ಷದ ವೇದಿಕೆಯಲ್ಲಿ ಆಗ್ತದೆ. ಯಾರೋ ಸೌದಿಯವ್ರು ಮಾತಾಡೋದಂತೆ ಸೌದಿಯವ್ರ ಬಗ್ಗೆ ಹೇಳಿದ್ರು. ಗಜಾನ ಮಂಗಸೂಳಿ ಇಲ್ಲಿ ಬರ್ತದೆ ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ಭಾಳಷ್ಟು BJP ನಾಯಕರು, ಮಹೇಶ್ ಕುಮಟಳ್ಳಿ ಅವರು ಭಾಳ ಶಾಸಕರು, ಅವ್ರು ಎಣ್ಣೆ ಆಗಿದೆ. ಅವ್ರು ಶಾಸಕರದ್ದು ನಮ್ಗೆ ಆಸೆ ಇದೆ. ಬಟ್ ಬೇಡಪ್ಪ, ಪಕ್ಷ ಹೈಕಮಾಂಡ್ ಬೇರೆ ನಿಲ್ಸೋದಾಗ ಅದನ್ನು ಸ್ವಾಗತ. ಸೌದಿ ಅವರೇ ಬಿಜೆಪಿಗೆ ಬರ್ತಾರೆ ಅನ್ನುವಂಥ ಚರ್ಚೆ ಕೂಡ ಬರಲಿ, ರಾಷ್ಟ್ರೀಯ ಪಕ್ಷ ಯಾರು ಬೇಕಾ ಬರ್ಬೋದು. ಸ್ವಾಗತ ಮಾಡ್ತೀವಿ. ನಾ ಸ್ವಾಗತ ಮಾಡೋದು